ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಮ್ಮ ಹಾರಾಡ್ವಾದಲ್ಲಿ ಹೊಸದಾಗಿ ಓಪನ್ ಆಗಿರೋ IDC ಕಿಚನ್ಗೆ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಹೇಗಿದೆ ಫುಡ್ಡು ಅಂತ ನಿಮಗೆ ಒಂದು ಸಲ ತೋರಿಸ್ತೀನಿ ನೋಡಿ. ಆ್ಯಂಬಿಯನ್ಸ್ ಅಂದು ತುಂಬ ಚೆನ್ನಾಗಿದೆ. ಆಮೇಲೆ ಸೆಲ್ಫ್ ಸರ್ವಿಸು, ಕ್ಯೂ ಕೌಂಟ್ರು ಸ್ವಲ್ಪ ಇವತ್ತು ಹೊಸದಾಗಿ ಓಪನ್ ಆಗಿರೋದ್ರಿಂದ ಒಂದಷ್ಟು ರಶ್ ಇತ್ತು, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಎಲ್ಲ ಕೌಂಟ್ರಲ್ಲೂ ಜನ ನಿಂತಿದ್ರು. ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಆರ್ಡ್ರು ಕೂಡ ಡಿಲೇ ಆಗಿ ಕೊಡ್ತಾ ಇದ್ರು. ಕೆಲವರು ಕೋಪ ಮಾಡ್ಕೊಂಡು ಹೊರಟೋಗಿದ್ರು. ಇಲ್ಲಿ ನೋಡಿ, ಇಲ್ಲೆಲ್ಲ ಚಿತ್ರಗಳೆಲ್ಲ ಬಿಡಿಸಿ ಸ್ವಲ್ಪ ಆಂಬಿಯನ್ಸ್ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಕೌಂಟ್ರ್ ಹತ್ರ. ಇದು ಕಾಫಿ ಕೌಂಟ್ರು ನೋಡಿ, ಇಷ್ಟು ದೊಡ್ಡದಾಗಿದೆ. ಹೋಟೆಲ್ ಒಳಗಡೆನೂ ತುಂಬ ಚೆನ್ನಾಗಿದೆ. ಆಮೇಲೆ ವಾಶ್ರೂಮ್ ಕೂಡ ಇದೆ. ಇಲ್ಲಿ ಕುಡಿಯೋಕ್ಕೆ ನೀರು, ಇದೆಲ್ಲ ಕಡೆ ವಾಶ್ರೂಮ್ ಇರ್ತವ್ರೆ. ಟಾಯ್ಲೆಟ್ ಕೂಡ ಇದೆ, ಪರವಾಗಿಲ್ಲ, ಒಂದು ಟಾಯ್ಲೆಟ್ ಇಟ್ಟಿದ್ದಾರೆ ನೋಡಿ. ಆದರೆ ಒಂದು ರೇಟಲ್ಲಿ ಮಾತ್ರ ಜಾಸ್ತಿ ವಸ್ತುಗಳು ಯಾಕೋ ಜಾಸ್ತಿ ಸಿಕ್ಕಾಪಟ್ಟೆ ಆಯಿತು. ಒಂದು ಪೊಂಗಲ್ಗೆ 120 ರೂಪಾಯಿ. ಚೆನ್ನಾಗಿ ತುಪ್ಪ ಏನೋ ಹಾಕಿದ್ರು, ಸಖತ್ ಟೇಸ್ಟಿಯಾಗಿದೆ. ಪೊಂಗಲ್ ಅಂತೂ ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡ್ಬೋದು. ಮೋಸ ಅಂದರೆ ತಟ್ಟೆ ಇಡ್ಲಿಗಳು, ಏನುಗಳು ತಟ್ಟೆ ಇಡ್ಲಿನ ಅದು, ಪ್ಲೇಟ್ ಇಡ್ಲಿ ಕೂಡ ಇಲ್ಲ, ಆ ಥರ ಐತೆ. ವಡೆನೂ ಅಷ್ಟೇ ತುಂಬ ಚಿಕ್ಕದಾಗಿ. ನಮ್ಮ ಬೆಂಗಳೂರಲ್ಲಿ ತಟ್ಟೆ ಇಡ್ಲಿ ವಡೆ ಏನು ಸೈಜ್ ಇರುತ್ತೆಗಳು, ಇಲ್ಲಿ ಯಾಕೋ ಸೈಜೇ ಇಟ್ಟಿಲ್ಲ. ಇಡ್ಲಿ ವಡೆಗೆ ತುಂಬ ಚಿಕ್ಕದಾಗಿ ಇಟ್ಟಿದ್ದಾರೆ. ಇದು ಸ್ವಲ್ಪ ಮೋಸನೆಗಳು. ತಟ್ಟೆ ಇಡ್ಲಿನೇ 45 ರೂಪಾಯಿ ಒಂದಕ್ಕೆ, 2 ವಡೆಗೆ 45 ರೂಪಾಯಿ ತಗೊಂಡ್ರು. ಇದು ಯಾಕೋ ಜಾಸ್ತಿ ಅನ್ನಿಸ್ತು ರೇಟು. ವಡೆ ಕೂಡ ತುಂಬ ಚಿಕ್ಕದುಗಳು. ಆಮೇಲೆ ಮಸಾಲೆ ದೋಸೆನೇ ಅಷ್ಟೇಗಳು, 120 ರೂಪಾಯಿ ಮಸಾಲೆ ದೋಸೆ. ರೋಸ್ಟ್ ಕೊಟ್ಟಿದ್ದಾನೆ, ರೋಸ್ಟ್ ಮಾಡಿ, ಅಲ್ಲಿ ಸಿಕ್ಕಾಪಟ್ಟೆ ಗಟ್ಟಿ ಇದೆ, ದಪ್ಪ ಬೇರೆ. ನಮ್ಗೆ ಯಾಕೋ ಇದು ದೋಸೆ ಇಡಿಸ್ಲಿಲ್ಲ. 120 ರೂಪಾಯಿಗೆ ಅದು ಬರ್ತಲ್ಲ ಅನ್ನಿಸ್ತು. ಒಳಗಡೆ ಪುರಿ ಹಾಕಿ ಕೊಟ್ಟಿದ್ದಾರೆ. ಒಂದ್ಸಲ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ದುಡ್ಡಿರೋರು ಇಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಬಂದು ನೋಡ್ಕೋಬೋದು. ಹಾಗೆ ಒಂದು ಫಿಲ್ಟರ್ ಕಾಫಿ, ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ವಿ. ಫಿಲ್ಟರ್ ಕಾಫಿಯನ್ನು ಕೊಟ್ಟರು. ಅದು ಟೇಸ್ಟಿಯಾಗೇ ಇದೆ, ಒಳ್ಳೆ ನೊರೆ ಬರೋ ಥರ ಹಾಕಿ ಕೊಟ್ಟವ್ರೆ. ಫಿಲ್ಟರ್ ಕಾಫಿ ಪಕ್ಕಾ ಫಿಲ್ಟರ್ ಕಾಫಿ, ತಮಿಳುನಾಡು ಸ್ಟೈಲಲ್ಲಿ ಕಾಫಿ ಇತ್ತು. ಫಿಲ್ಟರ್ ಕಾಫಿ ತುಂಬ ಚೆನ್ನಾಗೇ ಇದೆ. ಎಲ್ಲ ಬೇಕಿದ್ರೆ ಒಂದ್ಸಲ ಬಂದು ನೋಡಿ ಟೇಸ್ಟ್ ಮಾಡ್ಬೋದು. ಇದು ಕಾಸಿದ್ರೆ ಕಾಸಿಗೆ ತಕ್ಕ ಕಜ್ಜಾಯಗಳು ಇಲ್ಲಿ. ದುಡ್ಡು ಇಟ್ಕೊಂಡು ಜೋಬಲ್ಲಿ ತುಂಬ ದುಡ್ಡು ಇಟ್ಕೊಂಡು ಬನ್ನಿ. ಇದು ನಮ್ಮ ಹಾರಾಟ ಹೇಳೋದ ಬಾಲಕೃಷ್ಣ ರಂಗಮಂದಿರ ಪಕ್ಕದಲ್ಲೇ ಇದೆ, ಪಕ್ಕದ ರೋಡಿನಲ್ಲೇ ಇದೆಗಳು. IDC ಕಿಚನ್ ಅಂತ ಇವತ್ತು ಓಪನ್ ಆಗಿರೋದು. ಬೇಕಿದ್ರೆ ಒಂದ್ಸಲ ನೀವು ಬಂದು ವಿಸಿಟ್ ಮಾಡಿ ಟೇಸ್ಟ್ ನೋಡ್ಬೋದು. ಥ್ಯಾಂಕ್ ಯು.